ಹೊಲವನ್ನ ಮೇಯಿದರೆ ನ್ಯಾಯಕ್ಕಾಗಿ ನಾವು ಎಲ್ಲಿಗೆ ಹೋಗಬೇಕು? ಹಿಂದೂ ಸಮಾಜ ದುರ್ಬಲ ಸಮಾಜ ಅಲ್ಲ ಅನ್ನುವುದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಿಂದೂ ಸಮಾಜ ದುರ್ಬಲ ಸಮಾಜ ಅಲ್ಲ. ಒದ್ದಾಗ ಒದಿಸ್ಕೊಳ್ತದೆ, ಉಗಿದಾಗ ಉಗಿಸ್ಕೊಳ್ತದೆ, ತುಳಿದಾಗ ತುಳಿಸ್ಕೊಳ್ತದೆ ಅನ್ನುವ ಕಾಲ ಬದಲಾಗಿದೆ ಅನ್ನುವುದು ಅಕಸ್ಮಾತ್ ಡೈರೆಕ್ಟ್ UPSC ಸೆಲೆಕ್ಟ್ ಆಗಿದ್ದಿದ್ರೆ, ತಲೆಯಲ್ಲಿ ಏನಾದರೂ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನುವುದು ಇದ್ದಿದ್ರೆ ಅಮರನಾಥ್ ರೆಡ್ಡಿಗೆ ಅರ್ಥ ಆಗಿರಬೇಕಾಗಿತ್ತು. ನನಗನ್ಸೋದು ಮೋಸ್ಟ್ಲಿ ಪ್ರಮೋಟಿವ್ ಇರಬಹುದು, ಹಾಗಾಗಿ ಆ ರೀತಿಯಲ್ಲಿ ನಡ್ಕೊಂಡಿರಬಹುದು ಅಂತ ನಾನು ಭಾವಿಸ್ತೇನೆ. ಆತನ ನಡೆ ನುಡಿ ಎಲ್ಲವೂ ಕೂಡ ಇಲಾಖೆಗೆ ಕಳಂಕ ತರುವಂಥದ್ದಿದೆ. ಅದರ ಜೊತೆಯಲ್ಲಿ ಇನ್ನಿಬ್ಬರು ಪೊಲೀಸ್ ಅಧಿಕಾರಿಗಳ ಹೆಸರನ್ನ ಏನು ಹೇಳಿದರು, ರಾಮಪ್ಪ ಬಿರಾದಾರ್, ಯಮುನಪ್ಪ ಮಾನ್, ಇವರು ಯಾರದ್ದೋ ವ್ಯಕ್ತಿಗಳ ಕೈಗೊಂಬೆಯಾಗಿ, ವೈಯಕ್ತಿಕವಾಗಿ ಏನೂ ಸೇಡಿಲ್ಲ, ಇವ್ರ ಗಂಟನ್ನು ಅವ್ರು ಹೊಡೆದಿಲ್ಲ, ಅವ್ರ ಗಂಟನ್ನು ಇವ್ರು ಹೊಡೆದಿಲ್ಲ, ತಾಯಿ ಅಮ್ಮ ಅಕ್ಕ ಅಂತ ಹೇಳಿ ಹಿಂದೂ ಹೆಸರಿನಲ್ಲಿಯೇ ಸಾರ್ವಜನಿಕವಾಗಿ ನಿಂದಿಸಬೇಕಾದರೆ, ನಿಮ್ಮ ಸೊಕ್ಕನ್ನ ಮುರಿತೀನಿ ಅನ್ನುವ ಥ್ರೆಟ್ ಕೊಡಬೇಕಾದರೆ ಆ ಬಿರಾದಾರ್ ಯಾರ ಕೈಗೊಂಬೆ ಆಗಿದ್ದಾನೆ ಅಂತ ನಾನು ಪ್ರಶ್ನೆ ಮಾಡಬೇಕಾಗ್ತದೆ. ಯಾರದ್ದೋ ತೀಟೆ ತೆವಲನ್ನ ತೀರಿಸಲಿಕ್ಕೆ ಹಿಂದೂ ಸಮಾಜದ ಮೇಲೆ, ಹಿಂದೂ ಸಾಮಾಜಿಕ ಕಾರ್ಯಕರ್ತರ ಮೇಲೆ ದೌರ್ಜನ್ಯವನ್ನ ಎಸಗಿದರೆ, ಅವಮಾನಕರವಾಗಿ ನಿಂದಿಸಿದರೆ ಅದನ್ನು ಸಹಿಸುವ ಕಾಲ ಹೊರಟೋಯಿತು. ಅದರ 10 ಪಟ್ಟು ಸಾರ್ವಜನಿಕ ಸಭೆಯನ್ನ ಮಾಡಿ ನೀವು ಬಳಸಿದ ಭಾಷೆಯಲ್ಲಿಯೇ ಸಾರ್ವಜನಿಕ ಸಭೆಯಲ್ಲಿ ನಿಮ್ಮನ್ನ ಮೀರಿಸುವ ನಿಂದನೆಯ ಸ್ಪರ್ಧೆಯನ್ನು ನಾವು ಆಯೋಜನೆ ಮಾಡಬಹುದು. ಸ್ಪರ್ಧೆ. ಹಾಗಾಗಿ ಆ ಹುಚ್ಚಾಟ, ಆ ಧಿಮಾಕು, ಆ ಅಧಿಕಾರದ ದುರುಪಯೋಗವನ್ನ ಆ ಇಬ್ಬರು ಅಧಿಕಾರಿಗಳು ನಿಲ್ಲಿಸಬೇಕು. ಮತ್ತು ಈ ಕೃತ್ಯವನ್ನ, ಅಕ್ರಮ ಕೃತ್ಯವನ್ನ ಎಸಗಿದಂತಹ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮವನ್ನ, ಕಠಿಣವಾದ ಕಾನೂನು ಕ್ರಮವನ್ನ ಕೈಗೆತ್ತಿಕೊಳ್ಬೇಕು ಅಂತ ನಾವು ರಾಜ್ಯಪಾಲರಿಗೆ ಹೇಳೋರಿದ್ದೀವಿ. ಕಾನೂನು ಸುವ್ಯವಸ್ಥೆಯೇ ಹಾಳಾದಾಗ, ಅಧಿಕಾರಿಗಳೇ ದಬ್ಬಾಳಿಕೆ ದೌರ್ಜನ್ಯವನ್ನ ಎಸಗುವಾಗ, ಆಳುವವರೇ ಅವರ ಬೆಂಬಲಕ್ಕೆ ನಿಂತಾಗ ನಮಗೆ ಬೇರೆ ದಾರಿಯೇ ಇಲ್ಲ. ಹಾಗಾಗಿ ಗವರ್ನರ್, ರಾಜ್ಯಪಾಲರಿಗೆ ನಾವು ಆಗ್ರಹವನ್ನ ಮಾಡ್ತೀವಿ. ಅಮಾಯಕ ನಿರಪರಾಧಿ ಹಿಂದೂ ಸಾಮಾಜಿಕ ಮುಖಂಡರ ಮೇಲೆ ಬಾಗಲಕೋಟೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ನಡೆದಿರುವಂತಹ ಅಮಾನುಷ ಅಮಾನವೀಯ ದೌರ್ಜನ್ಯ ಎಸಗಿದ ಅಧಿಕಾರಿಗಳ ಮೇಲೆ ಕಠಿಣವಾದ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು. ಮತ್ತು ನಾವು ಈ ಘಟನೆಯಿಂದ ಕುಗ್ಗುವುದೂ ಇಲ್ಲ. ನಾವು ಒಪ್ಪಿಕೊಂಡಿರುವ ವಿಚಾರ ಯಾವುದು ಅಂದ್ರೆ, ಹನಿ ನೆತ್ತರು ಬಿದ್ದೆಡೆ ಹತ್ತಾಗುತ್ತಾ ಸತ್ತೆಡೆ ಸಾವಿರವಾಗುತ್ತಲಿ ಅನ್ನುವ ಮಾತನ್ನು ಒಪ್ಪಿಕೊಂಡವರು ನಾವು. ಪೆಟ್ಟಿನ ಮೂಲಕ, ದಬ್ಬಾಳಿಕೆಯ ಮೂಲಕ ನಮ್ಮ ಹೋರಾಟವನ್ನು ಹತ್ತಿಕ್ಕುವುದು ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಈ ಘಟನೆಗಳನ್ನೇ ಅವಕಾಶ ಮಾಡಿಕೊಂಡು ಬಾಗಲಕೋಟೆ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಇರುವ ಸಾಮಾನ್ಯ ಹಿಂದೂಗಳಲ್ಲಿಯೂ ಹೋಗ್ತೀವಿ, ಹೇಳ್ತೀವಿ, ಕೇಳ್ತೀವಿ. ಇನ್ನೆಷ್ಟು ದಿನ ಇದನ್ನ ನಾವು ಸಹಿಸಬೇಕು ಅಂತ ಪ್ರಶ್ನೆಯನ್ನ ಮಾಡ್ತೀವಿ. ಸಮಾಜವೇ ತನ್ನ ರಕ್ಷಣೆಗೆ ತಾನು ಸಿದ್ಧನಾಗಬೇಕು ಅನ್ನುವಂತಹ ಕರೆಯನ್ನು ನಾವು ಕೊಡ್ತೀವಿ. ಹಿಂದೂ ಯುವತಿಯರ ಜೊತೆಯಲ್ಲಿ ಆಟವನ್ನ ಆಡುವಂತ ಮುಸಲ್ಮಾನ್ ಮತಾಂಧ ಪುಂಡರನ್ನ ರಕ್ಷಿಸುವ ಕೆಲಸ ಇದೆಯಲ್ಲ, ಇದು ಅಕ್ಷಮೆ. ಹಾಗಾಗಿ ತನ್ನ ರಕ್ಷಣೆಗೆ ತಾನೇ ಸಮಾಜ ಸಿದ್ಧ ಆಗಬೇಕು ಅನ್ನುವ ಉದ್ದೇಶವನ್ನ ಇಟ್ಕೊಂಡು
ವ್ಯಾಪಕವಾದ ಹಿಂದೂ ಜಾಗೃತಿಯ ಚಳುವಳಿಯನ್ನ ಮುಂದಿನ ದಿನಗಳಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹುಟ್ಟುಹಾಕುವವರಿದ್ದಾರೆ. ಆ ಮೂಲಕ ಯಾವ ಕಾರಣಕ್ಕೂ ಕೂಡ ಇವರ ಈ ಕೃತ್ಯ ಅಥವಾ ನಿಲುವಿನಿಂದ ಈ ಹಿಂದೂ ಸುರಕ್ಷಾ ಆಂದೋಲನ ನಿಲ್ಲುವುದಿಲ್ಲ. ನೀವೆಷ್ಟೇ ಪ್ರಯತ್ನ ಮಾಡಿ ಅದರಿಂದ ಈ ಸಮಾಜ ಮತ್ತಷ್ಟು ಕೆಂಡಮಂಡಲವಾಗಿ ಸಿಡಿದು ಮೇಲೆದ್ದು ಬಂದು ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಒಂದು ಸಾಮಾಜಿಕ ಸುರಕ್ಷತೆಯ ವ್ಯವಸ್ಥೆಯನ್ನ ಈ ಸಮಾಜ ಮಾಡಿಕೊಳ್ಳುವ ದಿಕ್ಕಿನಲ್ಲಿ ಮುನ್ನಡೆ ಇಡುವುದಿದೆ ಅನ್ನುವ ಎಚ್ಚರಿಕೆಯನ್ನು ಕೊಡುವುದರ ಮೂಲಕ ಮತ್ತೊಮ್ಮೆ ಗವರ್ನರ್ ಅವರಿಗೆ ಆಗ್ರಹ ಮಾಡ್ತೀವಿ, ಈ ಅಧಿಕಾರಿಗಳ ಮೇಲೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವ ಮಾತನ್ನ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹೋರಾಟವನ್ನ ಪ್ರಾರಂಭ ಮಾಡುವವರಿದ್ದೇವೆ. ಅದರ ಮೊದಲನೆಯ ಹಂತದ ಹೋರಾಟದ ಬಗ್ಗೆ ಸ್ಥಳೀಯರು ಚರ್ಚೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಹಿಂದೂ ಜಾಗರಣದ ಕರ್ನಾಟಕ ಉತ್ತರ ಪ್ರಾಂತದ ಸಹ ಸಂಯೋಜಕ ಅಡ್ವೊಕೇಟ್ ಶ್ರೀ ಕಿರಣ್ ಪವಾಡ್ ಶೆಟ್ಟರು ತಮಗೆ ಮಾಹಿತಿಯನ್ನು ಕೊಡುವವರಿದ್ದಾರೆ. ನಾಲ್ವರ ಮೇಲೆಯೂ ಕೂಡ ಸುಳ್ಳು ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ. ಇದೀಗ ತಾನೇ ಸುದ್ದಿ ಬಂದಿದೆ, ಬದಾಮಿಯಲ್ಲಿ ಈ ಘಟನೆಯ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡಿದಂತಹ ಹಿಂದೂಗಳನ್ನು ಬಂಧಿಸಿದ್ದಾರೆ ಅನ್ನುವ ಮಾತನ್ನ ಈಗ ಕೇಳಿದೆ. ಅದು ಸತ್ಯವೇ ಆಗಿದ್ದರೆ ಅದು ಖಂಡನೀಯ. ಹಿಂದೂ ಸಮಾಜವನ್ನ ದಬ್ಬಾಳಿಕೆಯ ಮೂಲಕ, ಬಲಾತ್ಕಾರದ ಮೂಲಕ, ಮೊಕದ್ದಮೆಗಳನ್ನು ದಾಖಲು ಮಾಡುವುದರ ಮೂಲಕ ಅಥವಾ ಬಂಧಿಸುವುದರ ಮೂಲಕ ಹತ್ತಿಕ್ತೀವಿ ಅಂತ ಭಾವಿಸಿದರೆ ಅದು ಸುಳ್ಳು. ಮತ್ತು ಅನಾವಶ್ಯಕವಾಗಿ ಸೇಡಿನ ಕ್ರಮಕ್ಕೆ ಮುಂದಾಗಿ ಇಂತಹ ಕೃತ್ಯಗಳನ್ನು ಮುಂದುವರಿಸಿದರೆ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದು ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಮತ್ತು ಸಾಮಾಜಿಕ ಶಾಂತಿಗೆ ಭಂಗವನ್ನು ತರುವಂತಹ ಪಾಪವನ್ನು ಇಲಾಖೆ ಮಾಡಬಾರದು ಅನ್ನುವ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೀನಿ. ಸೇಡಿನ ಕ್ರಮದಿಂದ ಹಿಂದಕ್ಕೆ ಸರಿಯಿರಿ, ಇದು ನಮ್ಮ ಆಗ್ರಹ. ಅಕಸ್ಮಾತ್ ಅದನ್ನು ಮುಂದುವರಿಸಿದರೆ ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗ ಹೋಗಲಿ, ಅದು ನಮಗೆ ಅಪೇಕ್ಷೆ ಇಲ್ಲ, ಮಾಡುವ ಮನಸ್ಸೂ ಇಲ್ಲ. ಆದರೆ ಕೆಣಕಿ 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 ಕಾಲ್ ಕೆದರಿ ಹುಚ್ಚಾಟ ಮಾಡಿ ಅವಿವೇಕಿತನಕ್ಕೆ ಇಳಿದ್ರೆ ಮುಂದೆ ಆಗಬಹುದಾದಂತಹ ಎಲ್ಲ ಅನಾಹುತಗಳಿಗೆ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಯೇ ಹೊಣೆ ಅನ್ನುವ ಮಾತನ್ನ, ಎಚ್ಚರಿಕೆಯನ್ನ ಈ ಮೂಲಕ ಕೊಡ್ತೇವೆ. ಮತ್ತು ಚುನಾವಣೆಯ ವಿಷಯಗಳಿಗೆ ಮಾತ್ರ ಸೀಮಿತವಾಗಿರುವುದು ಅನ್ನುವುದನ್ನ ಕರ್ನಾಟಕದ ಉಚ್ಚ ನ್ಯಾಯಾಲಯ ಸ್ಪಷ್ಟಪಡಿಸಿ ಬಿಟ್ಟಿದೆ. ಇದೇ ಅಡಿಯಲ್ಲಿ ರಾಜಕೀಯ ಉದ್ದೇಶ ಅಲ್ಲದ ಯಾವುದೇ ಪ್ರತಿಭಟನೆಯನ್ನು ನಿರಾಕರಿಸುವ ಅಧಿಕಾರ ಇಲಾಖೆಗೆ ಇಲ್ಲ. ಧಾರ್ಮಿಕ ಕಾರ್ಯಕ್ರಮಗಳಿಗೂ ಕೂಡ ಅನುಮತಿ ಕೊಡದೇ ಇದ್ದಾಗ ಅದನ್ನು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ನೀತಿ ಸಂಹಿತೆ ಇರುವುದು ರಾಜಕೀಯ ಪ್ರಚಾರಗಳಿಗಾಗಿಯೇ ಹೊರತು ದೈನಂದಿನ ಸಾಮಾಜಿಕ ಧಾರ್ಮಿಕ ಉದ್ದೇಶಗಳಿಗೆ ಅನ್ವಯ ಆಗುವುದಿಲ್ಲ ಅಂತೇಳಿ ಕರ್ನಾಟಕದ ಉಚ್ಚ ನ್ಯಾಯಾಲಯ ಆ ಕುರಿತು ಸ್ಪಷ್ಟನೆಯನ್ನು ಕೊಟ್ಟು ಬಿಟ್ಟಿದೆ. ಈಗ ಇಡೀ ಪ್ರಕರಣದ ವಿಡಿಯೋಗಳು ನಮ್ಮ ಹತ್ರ ಇದೆ. ಅದನ್ನು ನಾನು ಬೆಳಿಗ್ಗೆ ಪೂರ್ತಿ ವೀಕ್ಷಿಸಿದ್ದೇನೆ. ಒಂದು ಸೈಡ್ ಇಲ್ಲ ಅದರೊಳಗಡೆ. ಆದರೆ ನಾನು ಹೇಳಿದ್ನಲ್ಲ, ಅದರೊಳಗೆ ಹಿಂದೂಗಳ ತಾಳ್ಮೆ ಕಂಡಿದೆಯೇ ಹೊರತು ಹಿಂದೂಗಳ ರೋಷ ಅಲ್ಲಿ ಪ್ರಕಟ ಆಗಿಲ್ಲ. ಪ್ರಕಟ ಆಗಿದ್ದಿದ್ರೆ ಪೊಲೀಸ್ನವರು ಭಾರಿ ದೊಡ್ಡ ಪ್ರಮಾಣದಲ್ಲಿ ಆಸ್ಪತ್ರೆಗೆ ದಾಖಲಾಗಬೇಕಾಗ್ತಿತ್ತು. ಆ ಕಂಪ್ಲೇಂಟ್ನಲ್ಲಿ ಅದ್ಯಾವುದು ಉಲ್ಲೇಖ ಆಗಿಲ್ಲ. ಅಲ್ಲಲ್ಲ, ಏನು
ಇವರೆಲ್ಲರ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ. ಅದರೊಳಗೆ ಆ ಯಾವ ದೂರುಗಳು ದಾಖಲಾಗಿಲ್ಲ. ಬರಿಬಹುದಿತ್ತು, ಸತ್ಯವೇ ಆಗಿದ್ದರೆ, ದಾಖಲೆಗಳೇ ಇದ್ದಿದ್ರೆ ಅದನ್ನು ಉಲ್ಲೇಖಿಸಬಹುದಿತ್ತು. ಇಲ್ಲ, FIR ನೋಡಿದೆ ನಾನು, ಏನ್ರಿ? ಇಲ್ಲ.